ಹಾಯ್ ಹಲೋ ವೀಕ್ಷಕರೇ. ಈ ವಾರ ಮನೆ ದಿನಸಿ ಸಾಮಗ್ರಿಗಳನ್ನು ಗಳಿಸಲು ಬಿಗ್ ಬಾಸ್ ಒಂದು ಚಟುವಟಿಕೆ ಕೊಡುತ್ತಾರೆ. ಆ ಚಟುವಟಿಕೆಯಲ್ಲಿ ಗಿಲ್ಲಿ ಮತ್ತು ಅಶ್ವಿನಿ ಗೌಡ ಅವರು ಜಗಳ ಆಡುತ್ತಾರೆ ಅಂತಾನೆ ಹೇಳಬಹುದು. ಆ ಟಾಸ್ಕ್ ಯಾವ ರೀತಿ ಇತ್ತು ಮತ್ತು ಯಾವ ಕಾರಣಕ್ಕೆ ಗಿಲ್ಲಿ ಮತ್ತು ಅಶ್ವಿನಿ ಗೌಡ ಅವರು ಜಗಳ ಆಡಿದ್ದಾರೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡುತ್ತೇನೆ. ನೀವಿನ್ನು ಮೊದಲ ಬಾರಿಗೆ ನಮ್ಮ ಚಾನಲ್ ಅನ್ನು ನೋಡುತ್ತಿದ್ದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ. ವೀಕ್ಷಕರೇ, ಮೊದಲಿಗೆ ನಾವು ಈ ಟಾಸ್ಕ್ ಯಾವ ರೀತಿ ಇತ್ತು ಎಂದು ನೋಡುವುದಾದರೆ, ಮೊದಲಿಗೆ ಎಲ್ಲಾ ಸದಸ್ಯರು ಲಿವಿಂಗ್ ಸೋಫಾ ಮೇಲೆ ಕೂತಿರಬೇಕು. ನಂತರ ಬಿಗ್ ಬಾಸ್ ಅವರು ಟಿವಿಯಲ್ಲಿ ಯಾವ ಪ್ಲೇಸ್ ಮತ್ತು ಎಷ್ಟು ಸೆಕೆಂಡ್ ತೋರಿಸುತ್ತಾರೋ ಆ ಪ್ಲೇಸಿಗೆ ಅಷ್ಟು ಸೆಕೆಂಡ್ ನಲ್ಲಿ ಹೋಗಿ ಡ್ಯಾನ್ಸ್ ಮಾಡಬೇಕು. ಈ ರೀತಿ ಟಾಸ್ಕ್ ಇತ್ತು. ನೀವು ಇಮೇಜ್ ನಲ್ಲಿ ನೋಡುತ್ತಿರಬಹುದು ಯಾವ ತರ ಕೊಟ್ಟಿದ್ದಾರೆ ಅಂತ. ಬಿಗ್ ಬಾಸ್ ಅವರು ಮೊದಲಿಗೆ ಗಾರ್ಡನ್ ಏರಿಯಾ ಅಂತ ಹೇಳುತ್ತಾರೆ. ಗಾರ್ಡನ್ ಏರಿಯಾಗೆ 10 ಸೆಕೆಂಡ್ ಟೈಮ್ ಕೊಟ್ಟಿರುತ್ತಾರೆ. ಆ 10 ಸೆಕೆಂಡ್ ಟೈಮ್ ಒಳಗೆ ಗಾರ್ಡನ್ ಏರಿಯಾಗೆ ಹೋಗಿ ಅಲ್ಲಿ ಡ್ಯಾನ್ಸ್ ಮಾಡಬೇಕು. ನಂತರ ಬಿಗ್ ಬಾಸ್ ಅವರು ಎಲ್ಲೋ ರೂಮ್ ಕೊಟ್ಟಿರುತ್ತಾರೆ. ಎಲ್ಲೋ ಬೆಡ್‌ರೂಮ್ ಅಶ್ವಿನಿ ಗೌಡ, ಧ್ರುವಂತ್ ಅವರು ಮಲ್ಕೊಳ್ಳೋ ಎಲ್ಲೋ ಬೆಡ್‌ರೂಮ್ ಕೊಟ್ಟಿರುತ್ತಾರೆ. ಆ ಎಲ್ಲೋ ಬೆಡ್‌ರೂಮ್‌ಗೆ 5 ಸೆಕೆಂಡ್ ಟೈಮ್ ಕೊಟ್ಟಿರುತ್ತಾರೆ. ಆ 5 ಸೆಕೆಂಡ್‌ನಲ್ಲಿ ಎಲ್ಲೋ ಬೆಡ್‌ರೂಮ್‌ಗೆ ಹೋಗಿ ಅಲ್ಲಿ ಬಿಗ್ ಬಾಸ್ ಹಾಕುವ ಸಾಂಗ್‌ಗೆ ಡ್ಯಾನ್ಸ್ ಮಾಡಬೇಕು. ನಂತರ ಬಿಗ್ ಬಾಸ್ ಅವರು ಸ್ವಿಮ್ಮಿಂಗ್ ಪೂಲ್ ಕೊಟ್ಟಿದ್ದಾರೆ. ಸ್ವಿಮ್ಮಿಂಗ್ ಪೂಲ್‌ಗೆ 10 ಸೆಕೆಂಡ್ ಟೈಮ್ ಕೊಟ್ಟಿದ್ದಾರೆ. ಎಲ್ಲರೂ ಕಾವ್ಯ ಅವರನ್ನು ಹೊರತುಪಡಿಸಿ ಸ್ವಿಮ್ಮಿಂಗ್ ಪೂಲ್‌ಗೆ ಎಲ್ಲರೂ ಹಾರಿ ಅಲ್ಲಿ ಡ್ಯಾನ್ಸ್ ಮಾಡಬೇಕು. 10 ಸೆಕೆಂಡ್ ಟೈಮ್ ಕೊಟ್ಟಿದ್ದಾರೆ. 10 ಸೆಕೆಂಡ್ ಒಳಗೆ ಸ್ವಿಮ್ಮಿಂಗ್ ಪೂಲ್‌ಗೆ ಹೋಗಿ ಸ್ವಿಮ್ಮಿಂಗ್ ಪೂಲ್ ಒಳಗೆ ಇಳಿದು ಡ್ಯಾನ್ಸ್ ಮಾಡಬೇಕು. ನಂತರ ಬಿಗ್ ಬಾಸ್ ಅವರು ಕಿಚನ್ ಕೊಟ್ಟಿರುತ್ತಾರೆ. ಕಿಚನ್‌ಗೆ ಸಮಯ 10 ಸೆಕೆಂಡ್ ಕೊಟ್ಟಿರುತ್ತಾರೆ. 10 ಸೆಕೆಂಡ್‌ನಲ್ಲಿ ಕಿಚನ್‌ಗೆ ಹೋಗಿ ಅಲ್ಲಿ ಡ್ಯಾನ್ಸ್ ಮಾಡಬೇಕು. ಬಿಗ್ ಬಾಸ್ ಅವರು ಹಾಕಿದ ಸಾಂಗ್‌ಗೆ ಡ್ಯಾನ್ಸ್ ಮಾಡಬೇಕು. ಈ ರೀತಿ ಟಾಸ್ಕ್ ಇತ್ತು. ಇದೇ ರೀತಿ ಅನೇಕ ಸುತ್ತುಗಳಿವೆ ಅಂತ ಹೇಳಬಹುದು. ಒಂದು ಸುತ್ತಿಗೆ ಒಂದು ಬಾಸ್ಕೆಟ್ ಇಟ್ಟಿದ್ದಾರೆ. ಮನೆ ಎಷ್ಟು ಸುತ್ತುಗಳು ಗೆಲ್ಲುತ್ತದೋ ಅಷ್ಟು ಬಾಸ್ಕೆಟ್‌ಗಳನ್ನು ಗೆಲ್ಲುತ್ತಾರೆ ಅಂತಾನೆ ಹೇಳಬಹುದು. ಈಗ ನಾವು ಅಶ್ವಿನಿ ಗೌಡ ಮತ್ತು ಗಿಲ್ಲಿ ಅವರು ಯಾವ ಕಾರಣಕ್ಕೆ ಜಗಳ ಆಡಿದ್ದಾರೆ ಅಂತ ನೋಡುವುದಾದ್ರೆ, ಬಿಗ್ ಬಾಸ್ ಅವರು ಕಿಚನ್‌ಗೆ 10 ಸೆಕೆಂಡ್ ಎಂದು ಹೇಳಿರುತ್ತಾರೆ. ಆಗ ಎಲ್ಲಾ ಸ್ಪರ್ಧಿಗಳು 10 ಸೆಕೆಂಡ್ ಒಳಗೆ ಕಿಚನ್‌ಗೆ ಹೋಗಿ ಡ್ಯಾನ್ಸ್ ಮಾಡಬೇಕಿರುತ್ತದೆ. ಆದರೆ ಆ ಸಮಯದಲ್ಲಿ ಅಶ್ವಿನಿ ಗೌಡ ಅವರು ಎಕಡೆ ಹೋಗಿರುತ್ತಾರೋ ಗೊತ್ತಿಲ್ಲ. ಆದರೆ ಲೇಟ್ ಆಗಿ ಬರುತ್ತಾರೆ. ಅಶ್ವಿನಿ ಗೌಡ ಅವರು ಸರಿಯಾದ ಸಮಯಕ್ಕೆ ಬರದ ಕಾರಣ ಆ ಸುತ್ತನ್ನು ಮನೆ ಸೋಲುತ್ತದೆ ಅಂತಾನೆ ಹೇಳ್ಬಹುದು. ಇದೇ ಕಾರಣಕ್ಕೆ ಅಶ್ವಿನಿ ಗೌಡ ಮತ್ತು ಗಿಲ್ಲಿ ಅವರು ಜಗಳ ಆಡುತ್ತಿದ್ದಾರೆ ಅಂತಾನೆ ಹೇಳಬಹುದು. ಗಿಲ್ಲಿ ಅವರು ಅನ್ನುತ್ತಾರೆ, ನಮ್ಮ ಮಾತು ಹೇಳಿದೆ ಕೇಳಲ್ಲ ಅಶ್ವಿನಿ ಮೇಡಮ್ ಅವರು ಅಂತ ಹೇಳುತ್ತಾರೆ. ಆದ್ರೆ ಅಶ್ವಿನಿ ಗೌಡ ಅವರು ಹೇಳುತ್ತಾರೆ, ನಾನು ಬೇಕು ಅಂತಾನೆ ಬಿಟ್ಟಿದ್ದು ಅಂತಾನೆ ಹೇಳುತ್ತಾರೆ. ಆಗ ನಾನು ನೆಕ್ಸ್ಟ್ ಟೈಮ್ ಇಂದ ಎಲ್ಲಾ ಸುತ್ತುಗಳನ್ನು ನಾನು ಬೇಕು ಅಂತಾನೆ ಬಿಡುತ್ತೀನಿ ಅಂತ ಗಿಲ್ಲಿ ಅವರು ಹೇಳುತ್ತಾರೆ. ಇದೇ ತರ ಇಬ್ಬರ ನಡುವೆ ವಾಗ್ವಾದ ನಡೆದಿದೆ ಅಂತಾನೆ ಹೇಳಬಹುದು. ವೀಕ್ಷಕರೇ, ಇದಾಗಿತ್ತು ಮೊದಲನೇ ಪ್ರೋಮೋ ಬಗ್ಗೆ ಮಾಹಿತಿ. ಈ ವಿಡಿಯೋ ಇಷ್ಟವಾದ್ರೆ ಒಂದು ಲೈಕ್ ಕೊಡಿ ಮತ್ತು ಬಿಬಿಕೆ ಟಾಲ್ ಲೈವ್ ಅಪ್ಡೇಟ್‌ಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ರಜತ್ ಅವರು ಮನೆಯಿಂದ ಹೊರ ಹೋಗಿದ್ದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಧನ್ಯವಾದಗಳು.